ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಎಲ್ಲರೂ ಸಂತೋಷದಿಂದ ಸಾಗರಕ್ಕೆ ನಿಶ್ಚಿತಾರ್ಥಕ್ಕೆಂದು ಹೋಗಿದ್ರು. ಕುಟುಂಬಸ್ಥರು ಮನೆಯ ಕಾರ್ಯಕ್ರಮ ಮುಗಿಸಿಕೊಂಡು ಮರಳಿ ಬರುವಾಗ ಲಾರಿ ಮತ್ತು ಕಾರು ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ಸಾಗರದ ಇಡೀ ಕುಟುಂಬವೇ ಮಸಣಸ್ಥಿರಿದ್ದಾರೆ. ಇಂದು ಬೆಳಿಗ್ಗೆ ಹುಬ್ಬಳ್ಳಿ ತಾಲೂಕಿನ ಇಂಗಲಹಳ್ಳಿ ಕ್ರಾಸ್ ಬಳಿ ಕಾರು ಮತ್ತು ಲಾರಿ ನಡುವೆ ಭೀಕರ ರಸ್ತೆ ಅಪಘಾತವಾಗಿದೆ. ಈ ಆಕ್ಸಿಡೆಂಟ್ನಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಶೆಟ್ಟಿ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕುಲಕೆರೆ ಕ್ರಾಸ್ ಬಳಿ ಈ ಶೆಟ್ಟಿ ಕುಟುಂಬ ಹೋಟೆಲ್ ಇಟ್ಟುಕೊಂಡು ಇಲ್ಲಿಯೇ ವಾಸವಾಗಿದ್ರು. ಆದರೆ ಸಾಗರದಿಂದ ನಿಶ್ಚಿತಾರ್ಥ ಮುಗಿಸಿಕೊಂಡು ಬರಬೇಕಾದ್ರೆ ಹುಬ್ಬಳ್ಳಿ ಟು ವಿಜಯಪುರ ಹೆದ್ದಾರಿಯಲ್ಲಿ ಲಾರಿ ಮತ್ತು ಇವರ ಕಾರು ಡಿಕ್ಕಿ ಹೊಡೆದಿದ್ದು, ಅಪಘಾತದಲ್ಲಿ ವಿಠಲ ಶೆಟ್ಟಿ, ಶಶಿಕಲಾ ಶೆಟ್ಟಿ, ಸಂದೀಪ್ ಶೆಟ್ಟಿ, ಶ್ವೇತಾ ಶೆಟ್ಟಿ, ಅಂಜಲಿ ಶೆಟ್ಟಿ ಅವರು ಮರಣ ಹೊಂದಿದ ದುರ್ದೈವಿಗಳಾಗಿದ್ದಾರೆ. ಶ್ವೇತಾ ಅನ್ನೋ ಯುವತಿಯ ಸಾಗರದಲ್ಲಿ ಎಂಗೇಜ್ಮೆಂಟ್ ಇತ್ತು. ಎಂಗೇಜ್ಮೆಂಟ್ ಮುಗಿಸಿಕೊಂಡು ಮರಳಿ ಕುಳಗೇರಿಗೆ ಬರುವಾಗ ದುರ್ಘಟನೆ ಸಂಭವಿಸಿದೆ. ಇನ್ನು ಅಂಜಲಿ ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿದ್ದು, ಆದರೆ ದುರ್ದೈವ ಪಾಪ ಎಲ್ಲರ ಮಸಣೆ ಸೇರಿದ್ದಾರೆ. ಈ ಬಗ್ಗೆ ಧಾರವಾಡ ಗ್ರಾಮೀಣ ಎಸ್ಪಿ ಗೋಪಾಲ ಬ್ಯಾಕೂಡ್ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತಕ್ಕಂಥ ಹುಬ್ಬಳ್ಳಿ ನವಲಗುಂದ ರೋಡ್ ಇಂಗಲಹಳ್ಳಿ ಕ್ರಾಸ್ ಹತ್ರ ಒಂದು ಕಾರು ಮತ್ತು ಲಾರಿ ನಡುವೆ ಆಕ್ಸಿಡೆಂಟ್ ಆಗುತ್ತೆ. ಈ ಸಂಬಂಧಪಟ್ಟಂಗೆ ಕಾರಲ್ಲಿದ್ದ 5 ಜನ ಸ್ಪಾಟಲ್ಲಿ ಡೆತ್ ಆಗ್ತಾರೆ. ಈ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಸಂಬಂಧಪಟ್ಟರಿಗೆ ಮಾಹಿತಿ ಕೊಟ್ಟು ಅವರಿಂದ ಪ್ರಕರಣ ತೆಗೆದುಕೊಂಡು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೊಳ್ತಾಯಿದ್ವಿ. ಅವರು ಕಾರಲ್ಲಿದ್ದವರು ಸಾಗರದಿಂದ ಬಾಗಲಕೋಟೆ ಹೋಗ್ತಾಯಿದ್ರು. ಇಲ್ಲ, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ. ಅದೇ ಇಲ್ಲ, ಮುಖಾಮುಖಿ ಡಿಕ್ಕಿ ಆಗಿದ್ದಾವೆ. ಲಾರಿ ಕಾರು ಹೆಡ್ ಆ್ಯಂಡ್ ಕೊಲ್ಲಿಜನ್. ಅದ್ರ ಬಗ್ಗೆ ನಾವು ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ. ಅದು ಏನು ಇನ್ವೆಸ್ಟಿಗೇಷನ್ದಾಗ ಏನಾಗಿದೆ, ಹೆಂಗೆ ಆಕ್ಸಿಡೆಂಟ್ ಆಗಿದೆ, ಏನು ಡೀಟೇಲ್ ಆಗಿ ಶೆಟ್ಟಿ ಫ್ಯಾಮಿಲಿ ಇದ್ದಾರೆ, ಕ್ಲೋಸ್ ರಿಲೇಟಿವ್ಸು. ಲಾರಿದವರು ಮಾಲೀಕರು ಯಾರು, ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರದೇನೋ ಕಾರ್ಪೊರೇಟರ್ದೇನೋ ಸೇರಿ ಸಂಬಂಧಪಟ್ಟಿದೆ. ಅದು ಲಾರಿ ವೆಹಿಕಲ್ ಸಿಕ್ಕಿದೆ, ಲಾರಿ ಡ್ರೈವರ್ ಇದ್ದಾರೆ ನಮ್ಮ ಹತ್ರ. ಡೀಟೇಲ್ ಆಗಿ ನಾವು ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ. ಇನ್ನು ಅಪಘಾತ ಮಾಡಿದ ಲಾರಿ ಸಂಘದ ಮಾಜಿ ಅಧ್ಯಕ್ಷ ಗೈಬುಸಾಬ್ ಹೊನ್ಯಾಳ ಅವರಿಗೆ ಸೇರಿದ್ದು ಎಂದು ಕೆಲ ಮೂಲಗಳಿಂದ ತಿಳಿದು ಬಂದಿದೆ. ಮೃತರ ದೇಹವನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ರವಾನೆ ಮಾಡಲಾಗಿದೆ. ಸಾಗರದಲ್ಲಿ ಇರುವ ಅವರ ಕುಟುಂಬಕ್ಕೆ ಗ್ರಾಮೀಣ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಗೋಪಾಲ ಬ್ಯಾಕೂಡ್, ಇನ್ಸ್ಪೆಕ್ಟರ್ ಮುರುಗೇಶ್ ಚಣ್ಣವರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.